ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ಈ ನಮ್ಮ ಎಂಡೋಮೆಟ್ರಿಯೋಸಿಸ್ ಅಡಿನೋಮ ಸೀರೀಸ್ ಅಲ್ಲಿ ಇದೊಂದು ಸಣ್ಣ ಟಾಪಿಕ್, ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಅಂತ ನೀವು ಕೇಳಿರ್ಬೋದು. ಮುಂಚೆ ಸಿಸೇರಿಯನ್ ಆಪರೇಷನ್ ಆಗಿತ್ತು ಅಥವಾ ಹೊಟ್ಟೆ ಕೊಯ್ದು ಆಪರೇಷನ್ ಆಗಿತ್ತು, ಯಾವುದೋ ಪೆಲ್ವಿಕ್ ಸರ್ಜರಿ ಆಗಿತ್ತು. ಸೊ ಆ ಸರ್ಜರಿ ಆದ ಗಾಯ ಇರತ್ತಲ್ಲ, ಸ್ಕಾರ್ ಅಂತ ಏನ್ ಕರಿತೀವಿ, ಅದರಲ್ಲಿ ಒಂದು ಗಡ್ಡೆ ತರ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಯಾವ ತರ ಗಡ್ಡೆ ಅಂತಂದ್ರೆ, ಈಗ ಹೇಗೆ ಪೀರಿಯಡ್ಸ್ ಆದಾಗ ತಿಂಗಳ ಡಿಸ್ಮೆನೋರಿಯಾ ಅಂದ್ರೆ ಪೇನ್ ಬರುತ್ತಲ್ಲ, ಆ ತರ ಈ ಇನಿಷಿಯಲಿ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೈಕ್ಲಿಕಲ್ ಪೇನ್, ಮೆನ್ಸ್ಟ್ರಲ್ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಒಂದು ಗಡ್ಡೆ ತರ ಸ್ಕಾರ್ ಅಲ್ಲಿ ಫೀಲ್ ಆಗುತ್ತೆ. ಸೊ ಇದನ್ನೇ ನಾವು ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಅಂತ ಕರಿತೀವಿ. ಇದು ತುಂಬಾ ರೇರ್ ಆಗಿ ಆಗುವಂತದ್ದು, ತುಂಬಾ ಅತಿ ವಿರಳವಾದ ಒಂದು ಕಂಡೀಷನ್ ಸ್ಕಾರ್ ನಲ್ಲಿ ಎಂಡೋಮೆಟ್ರಿಯೋಸಿಸ್ ಆಗಂತದ್ದು. ಎಷ್ಟು ಪಟ್ಟಿಗೆ ಇದೆ ಅಂತಂದ್ರೆ ಒಂದು 0.03 to 1% ಅಂತ ಹೇಳ್ಬೋದು. ತುಂಬಾ ರೇರ್ ಕಂಡೀಷನ್. ಅದರಲ್ಲೂ ಕೂಡ ಅದು ಯಾವುದೇ ಅಬ್ಡಾಮಿನಲ್ ಸರ್ಜರಿ ಆಗಿರ್ಬೋದು. ಮೋಸ್ಟ್ ಕಾಮನ್ ಸೈಟ್ ಏನಪ್ಪಾ ಅಂತಂದ್ರೆ ಈ ಸಿಸೇರಿಯನ್ ಡೆಲಿವರಿ ಆಗಿರುತ್ತಲ್ಲ, ಆ ಗಾಯದಲ್ಲಿ ಆಗುವಂಥದ್ದು. ನಾರ್ಮಲ್ ಡೆಲಿವರಿ ಆದ್ರೆ ಆ ಗಾಯದಲ್ಲಿ ಆಗ್ಬೋದಾ ಅಂತ ನೀವು ಕೇಳ್ಬೋದು. ಅದರಲ್ಲೂ ಆಗ ಚಾನ್ಸ್ ಇರುತ್ತೆ, ಬಟ್ ತುಂಬಾ ಅಂದ್ರೆ ತುಂಬಾ ರೇರ್, 0.01% ಅಂತ ಹೇಳ್ಬೋದು. 0.01 to 0.06%. ಎಷ್ಟು ಟೈಮ್ ಬೇಕಾಗ್ಬೋದು ಈ ತರ ಈ ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಆಗಕ್ಕೆ ಒಂದು ಸರ್ಜರಿ ಆದ್ಮೇಲೆ ಅಂತಂದ್ರೆ, ಸರಿ ಸುಮಾರು ಒಂದು 2 ರಿಂದ 3 ವರ್ಷ ನಿಮ್ ಗಡ್ಡೆ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ. ಸೊ ಏನ್ ಇದ್ರ ಸಿಂಪ್ಟಮ್ಸ್ ಏನು, ಹೇಗ್ ಕಂಡುಹಿಡಿಯೋದು ಅಂತಂದ್ರೆ, ತಿಂಗಳ ಪೀರಿಯಡ್ಸ್ ಆದಾಗ ಆ ಸಿಸೇರಿಯನ್ ಜಾಗದಲ್ಲಿ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು ಸಣ್ಣ ಗಂಟು ತರ ಸಿಗುತ್ತೆ. ಸೊ ಇದು ಮೇನ್ ಸಿಂಪ್ಟಮ್ಸ್. ಇದನ್ನ ಅಲ್ಟ್ರಾಸೌಂಡ್ ಮತ್ತೆ MRI ಮುಖಾಂತರ ಕನ್ಫರ್ಮ್ ಮಾಡ್ಕೋಬಹುದು. ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪಾ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಮಾತ್ರೆಗಳಿಂದ ಕರಗುತ್ತಾ ಅಂತಂದ್ರೆ, ಮಾತ್ರೆಗಳಿಂದ ಆ ಗಡ್ಡೆ ಕರಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಪೇನ್ ರಿಲೀಫ್ ಆಗ್ಬೋದು ಅಷ್ಟೇ. ನಾವು ಹಿಂದೆ ಎಂಡೋಮೆಟ್ರಿಯೋಸಿಸ್ ಏನೇನು ಮೆಡಿಕಲ್ ಮ್ಯಾನೇಜ್ಮೆಂಟ್ ಹೇಳಿದ್ವಿ, ಅದರಿಂದ ಪೇನ್ ರಿಲೀಫ್ ಆಗ್ಬೋದು ಬಿಟ್ರೆ ಗಡ್ಡೆ ಕರಗೋದಿಲ್ಲ. ಗಡ್ಡೆ ಕರಗುವಂತ ಯಾವುದೇ ಮೆಡಿಸಿನ್ ಇಲ್ಲ. ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಏನಂತಂದ್ರೆ ಸರ್ಜರಿ. ಏನು ಗಡ್ಡೆ ಆಗಿರತ್ತಲ್ಲ, ಎಂಡೋಮೆಟ್ರಿಯೋಟಿಕ್ ಟಿಶ್ಯೂ ಇಂಪ್ಲಾಂಟ್ ಆಗಿರತ್ತಲ್ಲ, ಅದ್ರ ಸುತ್ತ ಇರುವ ಸ್ವಲ್ಪ ನಾರ್ಮಲ್ ಟಿಶ್ಯೂ, ಕೆಳಗಡೆ ಇರುವಂತ ನಾರ್ಮಲ್ ಟಿಶ್ಯೂ ಸೇರಿಸಿ ತೆಗೆದು ಆಮೇಲೆ ಅಲ್ಲಿ ಏನ್ ಜಾಗ ಉಳಿತದೆ ಅದನ್ನ ರಿಪೇರ್ ಮಾಡುವಂತದ್ದು. ಸೊ ಇದು ಸ್ಕಾರ್ ಎಂಡೋಮೆಟ್ರಿಯೋಸಿಸ್ಗೆ ಟ್ರೀಟ್ಮೆಂಟ್. ಇದನ್ನ ತಡೆಗಟ್ಟುವ ಸಾಧ್ಯತೆ ಇದೆಯಾ ಅಂತ ಹೇಳಿದ್ರೆ ಇದೆ. ಏನಂತಂದ್ರೆ ಸರ್ಜರಿ ಮಾಡುವಾಗ ಹುಷಾರಾಗಿ ಗರ್ಭಕೋಶದ ಪದರಗಳನ್ನ ಕ್ಲೋಸ್ ಮಾಡುವಾಗ ಒಳ ಪದರ ಇರತ್ತೆ, ಡೆಸಿಡ್ಯೂ ಅಥವಾ ಎಂಡೋಮೆಟ್ರಿಯಂ ಅಂತ ಏನ್ ಕರಿತೀವಿ, ಅದನ್ನ ಬಿಟ್ಟು ಸೂಚರ್ ಮಾಡಿದಾಗ ಅಥವಾ ಆ ಟಿಶ್ಯೂ ಎಲ್ಲೂ ಹೊರಗಡೆ ಬರ್ದೇ ಇರೋ ತರ ನೋಡ್ಕೊಂಡಾಗ ಇದನ್ನ ಪ್ರಿವೆಂಟ್ ಮಾಡ್ಬೋದು. ಅದು ಒಂದೇ ಕಾರಣ ಅಲ್ಲ ಆಗೋದಕ್ಕೆ, ಬೇರೆ ಥಿಯರಿನೂ ಇದೆ, ಮೈಗ್ರೇಷನ್ ಥಿಯರಿ ಅಂತ ಹೇಳ್ತೀವಿ, ಅದು ಕೂಡ ಇದೆ. ಸೊ ಆ ತರ ಇದ್ದಾಗ ಇದು ರಿಸೆಕ್ಷನ್ ಅಷ್ಟೇ ಟ್ರೀಟ್ಮೆಂಟ್ ಆಗತ್ತೆ. ಸೊ ಇದಿಷ್ಟು ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ನ ಬಗ್ಗೆ ಕಿರು ಮಾಹಿತಿ. ಧನ್ಯವಾದಗಳು.